Dear students, welcome to Math Center. See, now we already district level preparatory examination question paper ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಇದು 5th ವಿಡಿಯೋ ಆಗಿದೆ. ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಅಬೌಟ್ ದಿಸ್ ಪ್ರಿಪರೇಟರಿ ಪೇಪರಿನ ಲಾಸ್ಟ್ ವಿಡಿಯೋ ಆಗಿದೆ. ಸೊ ಇಲ್ಲಿ ನಾವು 5 ಮಾರ್ಕ್ಸ್ ಕ್ವೆಶನ್ ಪ್ಲಸ್ 4 ಮಾರ್ಕ್ಸ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಇಲ್ಲಿ ಆಲ್ರೆಡಿ ನಾನು ಕ್ವೆಶನ್ ಅನ್ನ ಬೋರ್ಡ್ ಅಲ್ಲಿ ಬರ್ದಿದ್ದೀನಿ. ಏನು ದ ಬ್ಲಡ್ ಗ್ರೂಪ್ಸ್ ಆಫ್ 30 ಸ್ಟೂಡೆಂಟ್ಸ್ ಆಫ್ ಎ ಕ್ಲಾಸ್ 9th ಆರ್ ರೆಕಾರ್ಡೆಡ್ ಆಸ್ ಫಾಲೋಸ್. ಕೆಳಗೆ ಏನ್ ಮಾಡಿದ್ವಿ, ಏನು 30 ಸ್ಟೂಡೆಂಟ್ಸ್ ಒಂದು ಕ್ಲಾಸ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. ಆ ಮಕ್ಕಳ ಬ್ಲಡ್ ಗ್ರೂಪ್ ಗಳನ್ನ ಏನ್ ಮಾಡಿದ್ವಿ, ಕಲೆಕ್ಟ್ ಮಾಡಿ ಇಲ್ಲಿ ಡೇಟಾವನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಈ ಡೇಟಾನ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಲ್ಲಿ ಏನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ blood groups, first column blood groups, next tally marks. ನೀವು ಟ್ಯಾಲಿ ಮಾರ್ಕ್ಸ್ ಬರ್ಕೊಳ್ಳೋದ್ರಿಂದ ಅಂದ್ರೆ ನಿಮ್ಗೆ ಐಡೆಂಟಿಫಿಕೇಶನ್ ಕೌಂಟಿಂಗು ಎಲ್ಲ ಈಸಿ ಆಗುತ್ತೆ. ಹಾಗಾಗಿ ಫ್ರೀಕ್ವೆನ್ಸಿ ಸಿ ಇವಾಗ ಎಷ್ಟು ಬ್ಲಡ್ ಗ್ರೂಪ್ ಗಳಿದೆ ಈ ಡೇಟಾನಲ್ಲಿ ಅಂತಂದ್ರೆ ಟೋಟಲಿ 4 ಬ್ಲಡ್ ಗ್ರೂಪ್ಸ್ ಇದೆ. ಯಾವ್ದ್ಯಾವ್ದು? ಎ ಬಿ ಅಂಡ್ ಓ. ಸೊ ನಾವು ಟ್ಯಾಲಿ ಮಾರ್ಕ್ಸ್ ಗೆ ಆಗ್ತಾ ಬರೋಣ, ಆಗ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ದಿಸ್ ಇಸ್ ಫಸ್ಟ್ ಬ್ಲಡ್ ಗ್ರೂಪ್ ಎ, ಒಂದ್ ಲೈನ್ ಅನ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಿ, ನೆಕ್ಸ್ಟ್ ಓ 2 ಟೈಮ್ಸ್ ಇದೆ. ದೆನ್ ಎ ಬಿ 1 ಟೈಮ್, ದೆನ್ ಓ A, O, then B, A again, O. ನೋಡಿ ಇಲ್ಲೊಂದು ಕ್ರಾಸ್ ಮಾಡ್ತಾ ಇದ್ದೀನಿ. O ಅಗೇನ್ ರಿಪೀಟ್ ಆದ್ಮೇಲೆ O ಅನ್ನ ಕ್ರಾಸ್ ಮಾಡ್ತಾನೆ. 4 ಆದ್ಮೇಲೆ 5th ಒನ್ಗೆ 1 ಬಂಡಲ್ ತರ, ಅಂದ್ರೆ ನೀವು ಕೌಂಟಿಂಗ್ ಕೂಡ ಈಸಿ ಆಗುತ್ತೆ. O ಆಫ್ಟರ್ B, A, O 2 ಟೈಮ್ಸ್. ನೆಕ್ಸ್ಟ್ ಎ ನೋಡಿ 5th ಟೈಮ್ ಬಂದಿರೋದ್ರಿಂದ ನಾನು ಕ್ರಾಸ್ ಮಾಡ್ತಾ ಇದ್ದೀನಿ. ಎ ಬಿ, ಓ, ಎ 2 ಟೈಮ್ಸ್ ರಿಪೀಟ್ ಆಗ್ತಾ ಇದೆ. ಎ ಓ ದನ್ ಎ ಬಿ, ದನ್ ಬಿ ಅಗೇನ್, ನೆಕ್ಸ್ಟ್ ಎ ಓ ಬಿ, ನೋಡಿ ಬಿ ಕ್ರಾಸ್ ಮಾಡ್ತಾ ಇದ್ದೀನಿ. ಎ ಬಿ ಓ. ನೋಡಿ ನಾವು ಮಾಡಿರೋದು ಕರೆಕ್ಟಾ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಫ್ರೀಕ್ವೆನ್ಸಿನಲ್ಲಿ ಕರೆಕ್ಟ್ ಆಗಿ ಎಡಿಷನ್ 30 ಬಂತು ಅಂದ್ರೆ ವಿ ಡಿಡ್ ಕರೆಕ್ಟ್ಲಿ ಅಂತ. 5 + 4 ಎಸ್ 9. ದಿಸ್ ಇಸ್ ವಾಟ್ 5, ದಿಸ್ ಇಸ್ 4. ಸೊ 5 + 5 10 + 2 12 ಆಗಿದೆ. ಸೊ ಈಗ ಎಡಿಷನ್ ಏನಾಗುತ್ತೆ ನೋಡಿ, 4 + 2 6 ಆಯ್ತು. 6 + 5 ಏನಾಗ್ತಾ ಇದೆ 11. 11 + 9 20. ಸೊ 20 0 ಆಗತ್ತೆ, ಕ್ಯಾರಿ 2 ಆಗತ್ತೆ. 2 + 1 3 30. ನೋಡಿ ನಮ್ಮ ಎಡಿಷನ್ ಕರೆಕ್ಟ್ ಆಗಿದೆ, ನಮ್ಮ ಡಿಸ್ಟ್ರಿಬ್ಯೂಷನ್ ಕೂಡ ಕರೆಕ್ಟ್ ಆಗಿದೆ. ಟೋಟಲ್ ಇಸ್ ಈಕ್ವಲ್ಸ್ ಟು 30. ನೆಕ್ಸ್ಟ್ ಇದೇ ಕ್ವೆಶನ್ ಅಲ್ಲಿ ಇನ್ನ 2 ಕ್ವೆಶನ್ ಕೇಳಿದ್ದಾರೆ. ಸೊ ಅಂದ್ರೆ ಸಬ್ ಕ್ವೆಶನ್ಸ್. ಈ ಡಿಸ್ಟ್ರಿಬ್ಯೂಟಿಂಗ್ ಟೇಬಲ್ ಆದ್ಮೇಲೆ 2 ಕ್ವೆಶನ್ಸ್ ಇದೆ. ಯಾವ್ದು ಅಂದ್ರೆ ವಿಚ್ ಇಸ್ ದ ಮೋಸ್ಟ್ ಕಾಮನ್ ಬ್ಲಡ್ ಗ್ರೂಪ್ ಅಂತ ಕೇಳ್ತಾ ಇದ್ದಾರೆ. ಸಿ ವಿಚ್ ಇಸ್ ದ ಮೋಸ್ಟ್ ಕಾಮನ್ ಬ್ಲಡ್ ಗ್ರೂಪ್ ಅಂತ ಅಂದ್ರೆ ತುಂಬಾ ಟೈಮ್ ರಿಪೀಟೆಡ್ ಆಗಿರೋದು ಕಾಮನ್ ಬ್ಲಡ್ ಗ್ರೂಪ್ ಆಗಿರುತ್ತೆ. ವಿಚ್ ಇಸ್ ದ ಮೋಸ್ಟ್ ಕಾಮನ್ ಬ್ಲಡ್ ಗ್ರೂಪ್ ಇಯರ್? ಗೆಸ್ ಎಕ್ಸಾಕ್ಟ್ಲಿ. O is most common blood group. The most common blood group is O. ಹೇಗಾದ್ರೂ ಬರೀರಿ. ದ ಮೋಸ್ಟ್ ಕಾಮನ್ ಬ್ಲಡ್ ಗ್ರೂಪ್ ಇಸ್ O. ಅಂದ್ರೆ ವಿಚ್ ಇಸ್ ಮೋರ್ ಟೈಮ್ ರಿಪೀಟೆಡ್, ತುಂಬಾ ಟೈಮ್ ಬಂದಿರುವಂತ ಬ್ಲಡ್ ಕಾಮನ್ ಆಗಿರುತ್ತೆ. ಹಾಗಾಗಿ ಯಾವ ಬ್ಲಡ್ ಗ್ರೂಪ್ ಅನ್ನ ನಾವು ಮೋರ್ ಕಾಮನ್ ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ? O ಇಸ್ ದ ಮೋರ್ ಕಾಮನ್ ಬ್ಲಡ್ ಗ್ರೂಪ್. ಹಾಗೆ ಇನ್ನೊಂದು ಸೆಕೆಂಡ್ ಕ್ವೆಶನ್ ಇದೆ, ವಿಚ್ ಇಸ್ ದ ರೇರೆಸ್ಟ್ ಬ್ಲಡ್ ಗ್ರೂಪ್ ಅಮಾಂಗ್ ದ ಸ್ಟೂಡೆಂಟ್ಸ್? ಈ ಸ್ಟೂಡೆಂಟ್ ಗಳಲ್ಲಿ
ಗೊತ್ತಿಲ್ಲ ಜನರಲಿ ಯಾವುದು ಅಂತ. ಈಗ ಕೇಳ್ತಾ ಇರೋದು ಈ ಸ್ಟೂಡೆಂಟ್ ಅಲ್ಲಿ ಯಾವ್ದು ರೇರೆಸ್ಟ್ ಬ್ಲಡ್ ಗ್ರೂಪ್ ಆಗಿದೆ ಅಂತ ಕೇಳ್ತಾ ಇದ್ರೆ ಎಕ್ಸಾಕ್ಟ್ಲಿ ವಿಚ್ ಇಸ್ ಲೆಸ್ಸರ್ ನಂಬರ್, ತುಂಬಾ ಕಡಿಮೆ ಇರುವಂತ ನಂಬರ್ ಅನ್ನ ನಾವು ರೇರೆಸ್ಟ್ ಬ್ಲಡ್ ಗ್ರೂಪ್ ಅಂತ ತಗೋತೀವಿ. ವಿಚ್ ಇಸ್ ದಟ್ 4 ಯಾವ ಬ್ಲಡ್ ಗ್ರೂಪ್? AB. ಸೊ AB is a rarest blood group among the students. See, which is that? AB is rarest blood group. That's it. ನೋಡಿ, ಇದರಲ್ಲಿ ಫಸ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ಕೇಳಿದ್ರು, ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಹಾಗೆ 2 ಕ್ವೆಶನ್ಸ್ ಕೇಳ್ತಾ ಇದ್ರೆ ಮೋಸ್ಟ್ ಕಾಮನ್ ಬ್ಲಡ್ ಗ್ರೂಪ್ ಅಂಡ್ ರೇರೆಸ್ಟ್ ಬ್ಲಡ್ ಗ್ರೂಪ್ ಯಾವುದು ಅಂತ ಅದು ಕೂಡ ಬರ್ದಿದೀವಿ. ನಿಮ್ಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಗೆ 2 ಮಾರ್ಕ್ಸ್ ಇರುತ್ತೆ, ಮತ್ತೆ ಕಾಮನ್ ಬ್ಲಡ್ ಗ್ರೂಪ್ ರೇರೆಸ್ಟ್ ಬ್ಲಡ್ ಗ್ರೂಪ್ ನ ಐಡೆಂಟಿಫೈ ಮಾಡಿರೋದಕ್ಕೆ 1 ಮಾರ್ಕ್, ಟೋಟಲಿ 2 ಮಾರ್ಕ್, ಟುಗೆದರ್ 4 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ ಒಂದು ಥಿಯರಮ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಪ್ರೂವ್ ದಟ್ ದ ಸಮ್ ಆಫ್ ದ ಆಂಗಲ್ಸ್ ಆಫ್ ಅ ಟ್ರಯಾಂಗಲ್ ಇಸ್ 180 ಡಿಗ್ರಿ. ಈ ಒಂದು ಟ್ರಯಾಂಗಲ್ ಇನ 3 ಆಂಗಲ್ಸ್ ಅಡಿಷನ್ ಆಯ್ತು ಅಂದ್ರೆ 180 ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಫಸ್ಟ್ ನಾವು ಡಯಾಗ್ರಾಮ್ ನ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒಂದು ಟ್ರಯಾಂಗಲ್ ಅನ್ನ ಡ್ರಾ ಮಾಡಿ. ಟ್ರಯಾಂಗಲ್ PQR. Which triangle it is? PQR triangle. ಈಗ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ ಗೆ ಡೇಟಾನ ಬರಿತೀವಿ. ಡೇಟಾ ಗಿವನ್ ಏನಂತನಾದ್ರೂ ಬರ್ಕೋಬಹುದು. ಇಲ್ಲಿ ಇನ್ ಟ್ರಯಾಂಗಲ್ PQR ಇಲ್ಲಿ ನೋಡಿ 3 ಆಂಗಲ್ಸ್ ಫಾರ್ಮ್ ಆಗುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಆಂಗಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಿಸ್ ಇಸ್ ಆಂಗಲ್ 1, ದಿಸ್ ಆಂಗಲ್ 2 and this ಆಂಗಲ್ 3. ಈಗ these 3 angles are formed on triangle PQR ಅಲ್ವಾ. ಸೊ ಹಂಗಾಗಿ ಆಂಗಲ್ 1, ಆಂಗಲ್ 2 and ಆಂಗಲ್ 3 are angles of triangle PQR. This is the data. PQR ಟ್ರಯಾಂಗಲ್ ಇನ ಆಂಗಲ್ ಗಳು ಯಾವ್ದು ಅಂದ್ರೆ 1, 2, 3 ಅಂತ ತಗೊಂಡಿದ್ವಿ. ದಟ್ ಇಸ್ ದ ಡೇಟಾ ಟು ಪ್ರೂವ್. ಆಕ್ಚುಲಿ ಏನ್ ಪ್ರೂವ್ ಮಾಡ್ಬೇಕಾಗತ್ತೆ? ಟು ಪ್ರೂವ್ ನಲ್ಲಿ ಆಂಗಲ್ 1 ಪ್ಲಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ಅಂದ್ರೆ 3 ಆಂಗಲ್ಸ್ ಅಡಿಷನ್ ಆದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಹೇಳ್ತಾ ಇದಾರೆ 180 ಡಿಗ್ರಿ. ದಟ್ ಇಸ್ ಅವರ್ ಟು ಪ್ರೂವ್. ನಾವೇನ್ ಪ್ರೂವ್ ಮಾಡಬೇಕು ಅಂತ ಇದೀವಿ ಅಂತ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್. ಇದಕ್ಕೋಸ್ಕರ ನಾವು ಒಂದು ಕನ್ಸ್ಟ್ರಕ್ಷನ್ ನ ಮಾಡ್ಕೋತೀವಿ. ಏನದು ಕನ್ಸ್ಟ್ರಕ್ಷನ್ ಅಂತಂದ್ರೆ ಒನ್ ಆಫ್ ದ ಸ್ಟ್ರೈಟ್ ಲೈನ್ ವಿಲ್ ಡ್ರಾ ದಟ್ ಶುಡ್ ಬಿ ಪ್ಯಾರಲಲ್ ಟು QR ಲೈನ್. ನಾವು ಒಂದು ಸ್ಟ್ರೈಟ್ ಲೈನ್ ನ ಡ್ರಾ ಮಾಡ್ತಾ ಇದ್ದೀನಿ. ದಟ್ ಲೈನ್ ಏನಾಗಿರುತ್ತೆ ಅಂದ್ರೆ QR ಗೆ ಪ್ಯಾರಲಲ್ ಆಗಿರ್ಬೇಕು. ದಿಸ್ ಇಸ್ ದ ಸ್ಟ್ರೈಟ್ ಲೈನ್ ದಟ್ ಪಾಸ್ ಥ್ರೂ ದ ಪಾಯಿಂಟ್ P. ಪಾಯಿಂಟ್ P ಮೂಲಕ ಪಾಸ್ ಆಗ್ತಾ ಇದೆ. ಸೊ ಈ ಲೈನ್ ನ XY ಅಂತ ತಗೋತೀವಿ. ದಿಸ್ XY ಲೈನ್ ಪಾಸ್ ಥ್ರೂ ದ ಪಾಯಿಂಟ್ P ದಟ್ ಇಸ್ ಪ್ಯಾರಲಲ್ ಟು QR. ಏನಂತ ಬರ್ಕೋತೀರಾ? ಡ್ರಾ ಲೈನ್ XY ಪ್ಯಾರಲಲ್ ಟು QR. ಒಂದು ಲೈನ್ ನ ಡ್ರಾ ಮಾಡ್ತಾ ಇದೀವಿ. ದಟ್ ಇಸ್ XY ದಟ್ ಇಸ್ ಪ್ಯಾರಲಲ್ ಟು QR, pass through the point, pass through the point P. ಪಾಯಿಂಟ್ P ಮೂಲಕ ಅದು ಪಾಸ್ ಆಗ್ತಾ ಇದೆ. ಅದು XY QR ಗೆ ಪ್ಯಾರಲಲ್ ಆಗಿದೆ. ಸೊ ಅಗೈನ್ ಇಲ್ಲಿ 2 ಆಂಗಲ್ಸ್ ಫಾರ್ಮ್ ಆಗ್ತಾ ಇದೆ. ಯಾವ್ದು 1, 2, 3 ಆಲ್ರೆಡಿ ಆಗಿದೆ. ಹಾಗಾಗಿ ಇದನ್ನ 4 ಅಂತ ತಗೋತೀನಿ. ದಿಸ್ ಇಸ್ 5th ಆಂಗಲ್. ರೈಟ್. ಈಗ ನಾವು ಪ್ರೂವ್ ಮಾಡೋಣ. ಪ್ರೂಫ್. ಏನ್ ಪ್ರೂಫು? XPY ಅನ್ನೋದು ಒಂದು ಸ್ಟ್ರೈಟ್ ಲೈನ್. XPY is a ಸ್ಟ್ರೈಟ್ ಲೈನ್. ನಿಮ್ಗೆ ಗೊತ್ತಿದೆ ಸ್ಟ್ರೈಟ್ ಲೈನ್ ಮೇಲೆ ಆಂಗಲ್ಸ್ ಏನಾಗುತ್ತೆ? ದಟ್ ಇಸ್ ಆಲ್ಸೋ ಆಡ್ ಅಪ್ ಟು 180 ಡಿಗ್ರಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಟ್ರೈಟ್ ಲೈನ್ ಮೇಲೆ ಆಂಗಲ್ಸ್ ಏನಾಗಿರುತ್ತೆ? 180 ಡಿಗ್ರಿ. ಬಟ್ ಇಲ್ಲಿ 3 ಆಂಗಲ್ಸ್ ಸ್ಪ್ಲಿಟ್ ಆಗಿದೆ. ವಾಟ್ ಎವರ್ ದಟ್ ಅಡಿಷನ್ ವಿಲ್ ಬಿಕಮ್ 180 ಡಿಗ್ರಿ ಆಗಿರುತ್ತೆ. ಸೊ XPY is a straight line. Therefore angle 4 plus angle 1 plus angle 5 is equals to
180 ಡಿಗ್ರಿ. y ಅಂದ್ರೆ linear pair because of linear pair. Next, even xpy is parallel to qr. xpy is parallel to qr. So what? pq and qr are ಟ್ರಾನ್ಸ್ವರ್ಸಲ್. ನೋಡಿ, ಇದೆರಡು ಪ್ಯಾರಲಲ್ ಲೈನ್ಸ್ ಆಗಿದೆ. ಇದು ಒಂದು ಟ್ರಾನ್ಸ್ವರ್ಸಲ್, ಇದು ಒಂದು ಟ್ರಾನ್ಸ್ವರ್ಸಲ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾ ಇದೀವಿ. ಎಕ್ಸ್ ಪಿ ವೈ ಈಸ್ ಅ ಪ್ಯಾರಲಲ್ ಟು ಕ್ಯೂ ಆರ್ ಅಂಡ್ ಪಿ ಕ್ಯೂ ಅಂಡ್ ಪಿ ಆರ್ ಆರ್ ಟ್ರಾನ್ಸ್ವರ್ಸಲ್. See, you know already, if it is forms parallel line ಅನ್ನ ಟ್ರಾನ್ಸ್ವರ್ಸಲ್ ಡಿವೈಡ್ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಆಲ್ಟರ್ನೇಟ್ ಆಂಗಲ್ಸ್ ಗಳು, ಕರೆಸ್ಪಾಂಡಿಂಗ್ ಆಂಗಲ್ಸ್ ಗಳು ಎಲ್ಲ ಫಾರ್ಮ್ ಆಗ್ತವೆ. ಸಿ, ಅಲ್ಲಿ ಫಾರ್ಮ್ ಆಗಿರುವಂತ ಆಂಗಲ್ 4 ಇಸ್ ಈಕ್ವಲ್ಸ್ ಟು ಆಂಗಲ್ 2. ನೋಡಿ, ಆಂಗಲ್ 4 ಮತ್ತೆ ಆಂಗಲ್ 2 ಈಕ್ವಲ್ ಆಗುತ್ತೆ. ವೈ? ಸಿ, ದೀಸ್ ಟು ಆರ್ ಪ್ಯಾರಲಲ್ ಲೈನ್. ಪಿ ಕ್ಯೂ ಇಸ್ ಅ transversal. Here forms 4, angle 4 plus angle 2, sorry, angle 4 is equals to angle 2 because of alternate angles. This is equation number 1. Nodi, idu equation number 1 anta tagondidini. And angle, even angle 5 is equals to angle 3. Why angle 5 is equals to angle 3? Because of alternate angle. Alternate angles. See, then what to do? We have to substitute these values in equation number 1. Substitute in equation 1. Equation 1 ಅಲ್ಲಿ ಇದೆರಡನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. angle 4 is equals to angle 2 ಅಂತ ಹೇಳ್ತಾ ಇದ್ದಾರೆ. Instead of angle 4, we can write it angle 2. ನೋಡಿ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. This is angle 2. ನೋಡಿ, 4 ಬದಲು ನಾನು 2 ಅನ್ನ ಬರ್ಕೊಂಡೆ. ಪ್ಲಸ್ ಆಂಗಲ್ 1 ಹಾಗೆ ಇರಲಿ. ಇನ್ಸ್ಟೆಡ್ ಆಫ್ ಆಂಗಲ್ 5 ವಿ ಹ್ಯಾವ್ ಟು ರೈಟ್ ಆಂಗಲ್ 3 ದಟ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ನೋಡಿ, ಈ ಎರಡು ವ್ಯಾಲ್ಯೂಸ್ ನ ಈ ಈಕ್ವೇಶನ್ 1 ಅಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಬೇಕಿದ್ರೆ ನೀವು ಆಲ್ಟರ್ ಮಾಡಿ ಆಂಗಲ್ 1 ಪ್ಲಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಬರ್ಕೋಬಹುದು. ಸಿ, ನಾವೀಗ ಏನು ಪ್ರೂವ್ ಮಾಡಬೇಕಾಗಿತ್ತು ಅದು ನಿಮ್ಗೆ ಆನ್ಸರ್ ಸಿಕ್ಕಿದೆ. ಸೊ ಇದನ್ನೇನಂತವ್ರಿ, ಎನ್ಸ್ ಪ್ರೂವ್. So hence prove. Next one is x plus 1 is one of the factor of p of x, 6x square plus 5x minus k. Find the value of k. Also find another factor for the given ಪಾಲಿನಾಮಿಯಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಎಕ್ಸ್ ಪ್ಲಸ್ 1 ಅನ್ನೋಂಥದ್ದು ಇದಕ್ಕೆ ಫ್ಯಾಕ್ಟರ್ ಆಗಿದೆ. ಪಿ ಆಫ್ ಎಕ್ಸ್ ಈ ಪಾಲಿನಾಮಿಯಲ್ ನ ಫ್ಯಾಕ್ಟರ್ ಆಗಿದೆ. ಫ್ಯಾಕ್ಟರ್ ಆಗಿದೆ ಅಂದ್ರೆ ಏನರ್ಥ? ದಟ್ ಪಾಲಿನಾಮಿಯಲ್ ಬಿಕಮ್ ಝೀರೋ ಮಾಡುತ್ತೆ. For which value? For x plus 1. See, for this value, that number will become 0. That p of x will become 0. ಹಾಗಿದ್ರೆ find the value of k and find another factor for this ಪಾಲಿನಾಮಿಯಲ್. ಈ ಪಾಲಿನಾಮಿಯಲ್ಗೆ ಬೇರೆ ಯಾವ ಫ್ಯಾಕ್ಟರ್ ಇದೆ ಅದನ್ನು ಕೂಡ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದರ್ ಗಿವನ್ ಒನ್ ಆಫ್ ದ ಫ್ಯಾಕ್ಟರ್. ಸಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 6x ಸ್ಕ್ವೇರ್. ಆ ಪಾಲಿನಾಮಿಯಲ್ ಏನಿದೆ ಅಂತ ಫಸ್ಟ್ ಬರ್ಕೊಳ್ಳೋಣ. ವಿಚ್ ಇಸ್ ದ ಫ್ಯಾಕ್ಟರ್? x plus 1 is equals to 0 ಅಂತ ತಗೋತೀವಿ. ಅಂದ್ರೆ ಸಿ, ಫಾರ್ x, ಫಾರ್ ವಿಚ್ ವ್ಯಾಲ್ಯೂ ಇಟ್ ವಿಲ್ ಬಿಕಮ್ 0 ಅಂತ. ಫಾರ್ ವಿಚ್ ವ್ಯಾಲ್ಯೂ ಇಟ್ ವಿಲ್ ಬಿಕಮ್ 0? x is equals to 1 ಅನ್ನ ಆ ಕಡೆ ತಗೊಂಡ್ರೆ ಪ್ಲಸ್ 1 ವಿಲ್ ಬಿಕಮ್ ಮೈನಸ್ 1 ಆಗುತ್ತೆ. ಸೊ ಮೈನಸ್ 1 ವ್ಯಾಲ್ಯೂನ ಈ ಪಿ ಆಫ್ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮತ್ತೆ ಈ ವ್ಯಾಲ್ಯೂಗೆ ಪಿ ಆಫ್ ಎಕ್ಸ್ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. See, that will become 0. Why this is 0 ಅಂದ್ರೆ that is the factor. Factor ಆಗಿದ್ರೆ that p of x will become 0 ಅಂತ ತಗೋಬೇಕಾಗತ್ತೆ. So this is 0 is equals to 6 into x place ಅಲ್ಲಿ minus 1 square plus 5 into minus 1 minus k. We should find the k value. So what? See, this is 0 ಹಾಗೆ ಇರುತ್ತೆ. 6 ಮೈನಸ್ 1 ಹೋಲ್ ಸ್ಕ್ವೇರ್ ಏನಾಗುತ್ತೆ? ಮೈನಸ್ 1 ಇಂಟು ಮೈನಸ್ 1 ಪ್ಲಸ್ 1 ಆಗುತ್ತೆ. ಸೊ ಪ್ಲಸ್ 1 ಪ್ಲಸ್ 5 ಇಂಟು ಮೈನಸ್ 1 ಏನಾಗುತ್ತೆ? ಮೈನಸ್ 5
5 1s are 5 ಪ್ಲಸ್ ಇಂಟು ಮೈನಸ್ 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 ಕೆ ಹಾಗೆ ಇರುತ್ತೆ. 0 is equals to 1 6 are 6 minus 5 minus k. So 0 is equals to 6 minus 5 ಏನಾಯ್ತು 1 1 minus k ಆಗ್ತಾ ಇದೆ. ಸೊ k ನ ಈ ಕಡೆ ತಗೊಳ್ಳೋಣ. minus k will become plus k is equals to 1. ಹಾಗಿದ್ರೆ k ವ್ಯಾಲ್ಯೂ ಏನು 1 ಅಂತ ಗೊತ್ತಾಗಿದೆ. ಸೊ ಈ 1 ಅನ್ನ ಈ ಪಾಲಿನಾಮಿಯಲ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಜೊತೆಗೆ ಅನದರ್ ಫ್ಯಾಕ್ಟರ್, ಇನ್ನೊಂದು ಯಾವ ಫ್ಯಾಕ್ಟರ್ ಇದಕ್ಕೆ ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ನೋಡಿ 6x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 1. ನೋಡಿ ಕೆ ಪ್ಲೇಸ್ಗೆ ಏನನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೈನಸ್ ಇಂದ ಪಾಲಿನಾಮಿಯಲ್ ಅಲ್ಲೇ ಇದೆ. ವ್ಯಾಲ್ಯೂ ಆಫ್ ಕೆ ಇಸ್ 1. ಸೊ ಈಗ ನಾವು ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್. ಸೊ ಅದು ಹೇಗ್ ಮಾಡೋದು ಅಂದ್ರೆ ಮಲ್ಟಿಪ್ಲೈ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್. minus 1 into 6x ಸ್ಕ್ವೇರ್ minus 6x ಸ್ಕ್ವೇರ್ ಸ್ಪ್ಲಿಟ್ ದ ಮಿಡಲ್ ಟರ್ಮ್. ಸೊ ಯಾವ ತರ ಸ್ಪ್ಲಿಟ್ ಮಾಡ್ಬೇಕಾಗತ್ತೆ ಅಂದ್ರೆ ನೋಡಿ 3 2s is also 6 ಬಟ್ 3 plus 2s 5. ಸೊ ಆ ರೀತಿ ಬರುತ್ತೆ. ಬಟ್ ಏನಾಗತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡತ್ತೆ. ಸೊ ಇಲ್ಲಿ ನಮಗೆ ಪ್ಲಸ್ ವ್ಯಾಲ್ಯೂ ಬೇಕು ಅಂತಂದ್ರೆ ಮತ್ತೆ ಮೈನಸ್ ಮಲ್ಟಿಪ್ಲಿಕೇಶನ್ ಆಗ್ಬೇಕು, ಎಡಿಷನ್ ಪ್ಲಸ್ ಆಗ್ಬೇಕು, ಅಲ್ಲಿ ತಗೊಳಕ್ಕಾಗಲ್ಲ. ಹಾಗಾಗಿ ಮೈನಸ್ 6 1s are 6 ಅಂತ ತಗೊಳ್ಳೋಣ. ನೋಡಿ 6x into 1x. See 6x into 1x. ಈಗ ನಮಗೆ ಮೈನಸ್ ವ್ಯಾಲ್ಯೂ ಬೇಕು, ಹೌದಾ? ಯಾವ್ದಾದ್ರು ಒಂದು ವ್ಯಾಲ್ಯೂಗೆ ಮೈನಸ್ ತಗೊಂಡ್ರೆ ಆಯ್ತು. 1 6 6 x into x x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್. ನೋಡಿ ಇದೆರಡು ಮಲ್ಟಿಪ್ಲಿಕೇಶನ್ minus 6x ಸ್ಕ್ವೇರ್ ಆಗ್ತಾ ಇದೆ. ಸೊ ಇನ್ಸ್ಟೆಡ್ ಆಫ್ 5x if we write 5x minus 1x, that answer will become 5x. See ನೋಡಿ 6x ಸ್ಕ್ವೇರ್ ಪ್ಲಸ್ 6x. ನೋಡಿ ಇನ್ಸ್ಟೆಡ್ ಆಫ್ 5x ನಾನು ಏನ್ ತಗೋತಾ ಇದ್ದೀನಿ 6x minus 1x, ಅಥವಾ ನಿಮ್ಗೆ 1 ಬರ್ದಿಲ್ಲ ಅನ್ನೋ ದಟ್ ಇಸ್ 1x minus 1. ನೋಡಿ ಇವಾಗ 6x minus x ಏನಾಗುತ್ತೆ 5x. ವಿಲ್ ಗೆಟ್ ದ ಆನ್ಸರ್. ಸೊ ವಾಟ್ ನೆಕ್ಸ್ಟ್ ಇದರ ಕಾಮನ್ ನಂಬರ್ ಏನು ಅಂತ ನೋಡಿ. ಗ್ರೂಪಿಂಗ್ ಲೈಕ್ ದಸ್ ಟೂ ಟರ್ಮ್ಸ್ ಅನ್ನ ಒಂದೊಂದು ಗ್ರೂಪ್ ಮಾಡೋಣ. ಇದರಲ್ಲಿ ಕಾಮನ್ ಏನು 6 is common, even x is common. What is the remaining? See x will be the remaining. 6x ಇಲ್ಲಿ ಕಾಮನ್ ಆಗಿರೋದ್ರಿಂದ see 1 will be the remaining. ಇಲ್ಲಿ ಕಾಮನ್ ಏನು ಇಲ್ಲ ಅಂದ್ರೆ 1 ಆದ್ರೂ ಇದ್ರ ಮಲ್ಟಿಪಲ್ 1 ಆದ್ರೂ ಕಾಮನ್ ಇರುತ್ತೆ. ಸೊ ಸೈನ್ ಕೂಡ ಕಾಮನ್, ಸೈನ್ ಎರಡು ಕಡೆ ಸೇಮ್ ಇದೆ. ಮೈನಸ್ ಇಸ್ ದ ಕಾಮನ್ ಥಿಂಗ್. ಸಿ ದೆನ್ 1 is common. ಸೊ ರಿಮೈನಿಂಗ್ ಯು ಹ್ಯಾವ್ ಟು ರೈಟ್ ಇಟ್. ನೋಡಿ ಮೈನಸ್ ಕಾಮನ್ ತೆಗ್ದ್ಮೇಲೆ ಮೈನಸ್ ವಿಲ್ ಬಿಕಮ್ ಪ್ಲಸ್. ನೋಡಿ ಮೈನಸ್ ಎಕ್ಸ್ ಇದ್ದಿದ್ದು ಪ್ಲಸ್ ಎಕ್ಸ್ ಆಯ್ತು. ಇಲ್ಲಿ ಮೈನಸ್ ನ ಕಾಮನ್ ತೆಗ್ದಿರೋದ್ರಿಂದ ಇದು ಕೂಡ ಪ್ಲಸ್ ಎಕ್ಸ್ ಆಗುತ್ತೆ. ನೋಡಿ ಇವಾಗ ಇದೇ ಒಂದ್ ಟರ್ಮ್, ಇದೇ ಬೇರೆ ಸಪರೇಟ್ ಟರ್ಮ್ ಆಯ್ತು. ಸಿ ಎರಡಲ್ಲಿ ಕಾಮನ್ ಏನಿದೆ? ಎಸ್ x plus 1. See another one. See x plus 1 is common. Remaining ಹಾಗೆ ಬರ್ಬಿಡೋಣ 6x minus 1. See ಈಗ ಆಲ್ರೆಡಿ ಒಂದು ಫ್ಯಾಕ್ಟರ್ ಕೊಟ್ಟಿದ್ರು which is that x plus 1 ಅಂತ ಅವರೇ ಕೊಟ್ಟಿದ್ದಾರೆ. We found another factor. Which is that another factor? 6x minus 1. The another factor is the another factor for this polynomial is is 6x minus 1. One of the factor they were given already. See we found another factor. Next question ಯಾವ್ದಪ್ಪ ಅಂದ್ರೆ ಸಿ 37 ಅಲ್ಲೇ ನಿಮ್ಗೆ ಇನ್ನೊಂದು ಚಾಯ್ಸ್ ಕ್ವೆಶನ್ ಅನ್ನ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂದ್ರೆ ಡಿವೈಡ್ ದ ಪಾಲಿನಾಮಿಯಲ್ p of x is equals to 3x square plus x minus 1 by g of x x plus 1 and find the quotient q of x and remainder r of x. ನೋಡಿ ನಮಗೆ ಡಿವೈಸರು ಡಿವೈಡೆಂಟ್ ಎರಡೂ ಕೊಟ್ಟಿದ್ದಾರೆ. p of x ಮತ್ತೆ g of x ಎರಡೂ ಕೊಟ್ಟಿದ್ದಾರೆ. ಅದೆರಡನ್ನು ಯೂಸ್ ಮಾಡಿ ಲಾಂಗ್ ಡಿವಿಷನ್ ನ ಮಾಡಿ ಕೋಶೆಂಟ್ ಮತ್ತೆ ರಿಮೈಂಡರ್ ಎರಡನ್ನು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸಿ ಹೇಗೆ ಮಾಡೋದು ಅಂತ ನೋಡೋಣ.
ಸಿ ಜಿ ಆಫ್ ಎಕ್ಸ್ ಇಂದ ಎಕ್ಸ್ ಪ್ಲಸ್ 1 ಇಂದ ಸಿ 3x² ಪ್ಲಸ್ ಎಕ್ಸ್ ಮೈನಸ್ 1 ಅನ್ನ ಡಿವೈಡ್ ಮಾಡೋಣ. ಸಿ ಹೇಗ್ ಮಾಡೋದು ನೋಡಿ, ಫಸ್ಟ್ ಟರ್ಮ್ ಏನಿದೆಯೋ ಅದು ನಮಗೆ ಫಸ್ಟ್ ಟರ್ಮ್ ಹೇಗಿದೆ ಹಾಗೆ ಬರೋ ರೀತಿ ನಾವು ಯಾವ ನಂಬರ್ ಅನ್ನ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತ ಫಸ್ಟ್ ಗೆ ನೋಡ್ಕೋಬೇಕಾಗತ್ತೆ. ನೋಡಿ, ನಮ್ಮ ಹತ್ರ ಎಕ್ಸ್ ಆಲ್ರೆಡಿ ಇದೆ. ಸಿ ಇನ್ನೇನನ್ನ ಮಲ್ಟಿಪ್ಲೈ ಮಾಡಿದ್ರೆ 3x² we will get it ಅಂತ ಅಂದ್ರೆ we has to multiply 3x. ನೋಡಿ 3x into x 3x². ವಾಟ್ ಎವರ್ ದ ಫಸ್ಟ್ ಟರ್ಮ್ ಅದು ಹೇಗಿದೆ ಹಾಗೆ ಬರಬೇಕು. ನೆಕ್ಸ್ಟ್ ಟರ್ಮ್ ಏನಾದ್ರೂ ಬರ್ಲಿ ತೊಂದರೆ ಇಲ್ಲ. ಸಿ 3x into 1, ಸಿ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3x into 1 3x. ಸಿ ಇದಾದ್ಮೇಲೆ ನೆಕ್ಸ್ಟ್ ಕೆಲಸ ಏನಪ್ಪಾ ಅಂದ್ರೆ ಸಬ್ಟ್ರಾಕ್ಷನ್. ಸಿ ನಾರ್ಮಲ್ ನಂಬರ್ ಅಲ್ಲಿ ಹಾಗೆ ಸಬ್ಟ್ರಾಕ್ಷನ್ ಮಾಡ್ತೀವಿ ಡಿವಿಷನ್ ಮಾಡುವಾಗ, ಬಟ್ ಇವಾಗ ಇಲ್ಲಿ ಏನ್ ಮಾಡ್ತೀವಿ, ಸೈನ್ ಗಳನ್ನ ಚೇಂಜ್ ಮಾಡಬೇಕು. ಸೈನ್ ಚೇಂಜ್ ಮಾಡಿದ್ವಿ, ಇಲ್ಲಿ ಪ್ಲಸ್ ಇತ್ತು ಮೈನಸ್ ಚೇಂಜ್ ಮಾಡಿದ್ವಿ, ಅಗೇನ್ ಪ್ಲಸ್ ಇತ್ತು ಮೈನಸ್ ಚೇಂಜ್ ಮಾಡಿದ್ವಿ. ಇಫ್ ಇಟ್ ಇಸ್ ಮೈನಸ್ ಯು ಚೇಂಜ್ ಇಟ್ ಪ್ಲಸ್ ಅಷ್ಟೇ. ಸೊ ನೋಡಿ, ಈ ಎರಡು ಸೇಮ್ ಟರ್ಮ್ ಬಟ್ ಡಿಫ್ರೆಂಟ್ ಸೈನ್. ದಟ್ ಆನ್ಸರ್ ವಿಲ್ ಬಿಕಮ್ 0. 3x² minus 3x². 3x² means 0 plus 3x² minus 3x² ಜೊತೆ ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ಇಟ್ 0, ಅಥವಾ ಈ ರೀತಿ ಕ್ಯಾನ್ಸಲ್ ಮಾಡಿದ್ರೆ ಆಯ್ತು. ಇವಾಗ ಇದು ಪ್ಲಸ್ 3x ಅಲ್ಲ, ಮೈನಸ್ 3x. ದಿಸ್ ಇಸ್ ಪ್ಲಸ್ ಎಕ್ಸ್. ಪ್ಲಸ್ ಎಕ್ಸ್ ಅಂದ್ರೆ ಪ್ಲಸ್ 1x ಅಂತ. ಪ್ಲಸ್ 1x ಮೈನಸ್ 3x. ಸೊ ಎರಡು ಡಿಫ್ರೆಂಟ್ ಸೈನ್ ಇದ್ದಾಗ ಏನ್ ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡ್ತೀವಿ. ಸೊ 3x ವಿಚ್ ಇಸ್ ದ ಬಿಗ್ಗರ್ ನಂಬರ್, ಅದರಿಂದ ಸಬ್ಟ್ರಾಕ್ಟ್ ಮಾಡೋಣ. 3x ಇಂದ x ನ ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ 2x. 2x ಬಂದಿದೆ. ಸೊ ಜೊತೆಗೆ ಸೈನ್ ಯಾವ್ದು ಹಾಕೋಬೇಕು? ಎಸ್, ಎಕ್ಸಾಕ್ಟ್ಲಿ ಬಿಗ್ಗರ್ ನಂಬರ್ಗೆ ಏನ್ ಸೈನ್ ಇದೆ, ಮೈನಸ್ ಇದೆ, ಅದನ್ನೇ ತಗೋಬೇಕಾಗತ್ತೆ. ಮೈನಸ್ 2x. ನೆಕ್ಸ್ಟ್ ಟರ್ಮ್ ಅನ್ನ ಕೆಳಗಡೆ ತಗೊಳ್ಳೋಣ, ದಟ್ ಇಸ್ ಮೈನಸ್ 1. ಸಿ ನಾನು ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಟರ್ಮ್ ಏನಿದೆಯೋ ಅದೇ ಬರಬೇಕು. ಆ ರೀತಿ ಇಲ್ಲಿ ನಾವು ಯಾವ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ ಈ ಟರ್ಮ್ ಜೊತೆ ಅಂತ ನೋಡ್ಕೋಬೇಕಾಗತ್ತೆ. ಸಿ ಫಸ್ಟ್ ಗೆ ಮೈನಸ್ ಬೇಕಾಗಿದೆ, ಇಲ್ಲಿ ಪ್ಲಸ್ ಇದೆ. ಸೊ ಹಾಗಾಗಿ ಮೈನಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ. ಓಕೆ, ದೆನ್ ಎಕ್ಸ್ ಇದೆ, ಎಕ್ಸ್ ಆಲ್ರೆಡಿ ಇದೆ. ಯಾವುದೋ ಒಂದು ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ಇಟ್. ವಿಚ್ ನಂಬರ್ ವಿ ಹ್ಯಾವ್ ಟು ಮಲ್ಟಿಪ್ಲೈ? ಎಸ್, 2 ಅನ್ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಮೈನಸ್ 2 ಅನ್ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, 2 ಇಂಟು ಎಕ್ಸ್ ಏನಾಯ್ತು? 2x ಆಯ್ತು. ಸಿ ನೆಕ್ಸ್ಟ್ your ಮೈನಸ್. ಮೈನಸ್ ಇಂಟು ಪ್ಲಸ್ ಮೈನಸ್, 2 ones are 2. 2 ones are 2 ಆಯ್ತು. ನೆಕ್ಸ್ಟ್ ಅಗೇನ್ ಸಬ್ಟ್ರಾಕ್ಷನ್. ಸಿ ಸಬ್ಟ್ರಾಕ್ಟ್ ಮಾಡಕ್ ಮುಂಚೆ ಏನ್ ಮಾಡಿದ್ವಿ, ಬಿಫೋರ್ ವಿ ಡಿಡ್ ಚೇಂಜ್ ದ ಸೈನ್. ಸೊ ಸೈನ್ ಚೇಂಜ್ ಮಾಡೋಣ. ಮೈನಸ್ ವಿಲ್ ಬಿಕಮ್ ಪ್ಲಸ್, ಮೈನಸ್ ವಿಲ್ ಬಿಕಮ್ ಪ್ಲಸ್. ಸೊ ಈಗ ಇದು ಸೇಮ್ ವ್ಯಾಲ್ಯೂಸ್ ಬಟ್ ಡಿಫ್ರೆಂಟ್ ಸೈನ್ ಇದ್ದಾಗ ಸಬ್ಟ್ರಾಕ್ಷನ್ ಮಾಡಿ ವಿಲ್ ಗೆಟ್ ದ 0, ಅಥವಾ ಈ ರೀತಿ ಕ್ಯಾನ್ಸಲ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಮೈನಸ್ 1 ಪ್ಲಸ್ 2. ಇವಾಗ ಮೈನಸ್ 2 ಇತ್ತು, ಇಲ್ಲಿ ನಾವು ಸೈನ್ ಚೇಂಜ್ ಮಾಡಿದ್ಮೇಲೆ ಇದೇನಾಗಿದೆ, ಪ್ಲಸ್ 2 ಆಗಿದೆ. ಮೈನಸ್ 1 ಪ್ಲಸ್ 2. ಸಿ ಎರಡು ಸೈನ್ ಡಿಫ್ರೆಂಟ್ ಇದ್ದಾಗ ಸಬ್ಟ್ರಾಕ್ಷನ್ ಮಾಡ್ತೀವಿ. ಬಿಗ್ಗರ್ ನಂಬರ್ 2 ಆಗಿರೋದ್ರಿಂದ 2 ಮೈನಸ್ 1 ಇಸ್ 1. ಸೊ ಬಿಗ್ಗರ್ ನಂಬರ್ ಸೈನ್ ಕೂಡ ಪ್ಲಸ್ ಆಗಿರೋದ್ರಿಂದ ದಿಸ್ ಇಸ್ ದ ರಿಮೈಂಡರ್ ಆಗುತ್ತೆ ಇದು. ಸಿ ವಾಟ್ ಇಸ್ ಕೋಶೆಂಟ್? ಕ್ಯೂ ಆಫ್ ಎಕ್ಸ್. ಇನ್ ಯಾವುದೇ ಟರ್ಮ್ ಇಲ್ಲದೆ ಇರೋದ್ರಿಂದ ಇಲ್ಲಿಗೆ ಡಿವಿಷನ್ ನ ಸ್ಟಾಪ್ ಮಾಡ್ತಾ ಇದೀವಿ. ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3x minus 2 ಆಗುತ್ತೆ. ದೆನ್ ವಾಟ್ ಇಸ್ ಆರ್ ಆಫ್ ಎಕ್ಸ್? ರಿಮೈಂಡರ್. ವಾಟ್ ಇಸ್ ರಿಮೈಂಡರ್? 1. ನೋಡಿ, ಇಷ್ಟು ಬರೆದ್ರೆ ನಿಮ್ಗೆ 4 ಮಾರ್ಕ್ಸ್ ಸಿಕ್ಬಿಡುತ್ತೆ. ಲಾಂಗ್ ಡಿವಿಷನ್ ಮಾಡಿದ್ರೆ 2 ಮಾರ್ಕ್ಸ್, ಮತ್ತೆ ಕೋಶನ್ ಮತ್ತೆ ರಿಮೈಂಡರ್ ನ ಐಡೆಂಟಿಫೈ ಮಾಡಿ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಈ ವಿಡಿಯೋದ ಕೊನೆ ಕ್ವೆಶನ್ ಹಾಗೂ ಈ ಪೇಪರಿನ ಕೊನೆ ಕ್ವೆಶನ್ ಆಗಿರುತ್ತೆ ಇದು 5 ಮಾರ್ಕ್ಸ್ ನ ಕ್ವೆಶನ್ ಆಗಿದೆ. ಸೊ ಏನದು ಕ್ವೆಶನ್ ಅಂತ ನೋಡೋಣ. ದ ವಾಲ್ಯೂಮ್ ಆಫ್ ಎ ಸಾಲಿಡ್ ರೈಟ್ ಸಿಲಿಂಡರ್ ಈಸ್ 2156 centimeter cube and the height is 14 centimeter. Then find its curved surface area and total surface area. ನೋಡಿ, ಒಂದು ಸಿಲಿಂಡರಿನ ವಾಲ್ಯೂಮ್ ಕೊಟ್ಟಿದ್ದಾರೆ ಮತ್ತೆ ಹೈಟ್ ಆಫ್ ದ ಸಿಲಿಂಡರ್ ಅನ್ನ ಕೊಟ್ಟಿದ್ದಾರೆ. ನಾವೇನ್ ಫೈಂಡ್ ಔಟ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಅದರ ವಾಲ್ಯೂಮ್ ಕೊಟ್ಟಿರೋದ್ರಿಂದ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ
ಅಂಡ್ ಟೋಟಲ್ ಸರ್ಫೇಸ್ ಏರಿಯಾವನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಒಂದು ಡಯಾಗ್ರಾಮ್ ಹಾಗೆ ಡ್ರಾ ಮಾಡ್ಕೊಳ್ಳೋಣ. ಇದೊಂದು ಸಿಲಿಂಡರ್ ಅನ್ಕೊಂಡ್ರೆ, ಸೊ ಈ ಸಿಲಿಂಡರಿನ ಹೈಟ್ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಸೊ ನಮಗೆ ರೇಡಿಯಸ್ ಇಸ್ ವೆರಿ ನೆಸೆಸರಿ ಟು ಫೈಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂಡ್ ಟೋಟಲ್ ಸರ್ಫೇಸ್ ಏರಿಯಾ. ಸೊ ಹಾಗಾಗಿ ಏನ್ ಮಾಡ್ತಿದ್ದೀನಿ, ಫಸ್ಟ್ ಗೆ ವಾಲ್ಯೂಮ್ ಅನ್ನ ಯೂಸ್ ಮಾಡಿಕೊಂಡು ರೇಡಿಯಸ್ ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡಿ. ವಾಲ್ಯೂಮ್ ಆಫ್ ಸಿಲಿಂಡರ್ is equals to, what is the formula of volume of cylinder? Yes, pi r square h. See, what is that volume? 2156 is equals to, what is the value of pi? 22/7 into, what is radius? We should find the radius. What is height of the cylinder? 2156 divided by 22 into 2 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್. ನೋಡಿ, 2 1s are 2, 2 1s are 2, 1 ಅನ್ನ 2 ಇಂದ 1 2 ಗಿಂತ ಸ್ಮಾಲರ್ ನಂಬರ್ ಆಗಿರೋದ್ರಿಂದ 2 zeros ಅಂತ ತಗೋತೀವಿ, 0. ನೆಕ್ಸ್ಟ್ 15 ಅನ್ನ ಕನ್ಸಿಡರ್ ಮಾಡ್ತೀವಿ. 2 7s are 14, 1 ರಿಮೈನಿಂಗ್, 2 8s are 16 ಆಯ್ತು. ಅಗೇನ್ 22 ನ ಡಿವೈಡ್ ಮಾಡೋಣ. 2 1s are 2 1s are ಡಿವೈಡ್ ಆಗುತ್ತೆ. ಸೊ ದೆನ್ ದಿಸ್ ಇಸ್ 2 5s are 10 ಆಯ್ತು. 2 3s are 6, ನೆಕ್ಸ್ಟ್ 1 ರಿಮೈನಿಂಗ್, 2 9s are 18 ಆಗಿದೆ. ಸೊ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ನೋಡಿ, 11 ಇಂದ 539 ಡಿವೈಡ್ ಆಗತ್ತಾ ನೋಡ್ಕೊಂಡು ಡಿವೈಡ್ ಮಾಡೋಣ. ಎಕ್ಸಾಕ್ಟ್ ಆಗಿ ಡಿವೈಡ್ ಆಗತ್ತೆ. 11 1s are 11. ದಿಸ್ ಇಸ್ ವಾಟ್? 11 4s are 44 ಆದ್ರೆ ಇನ್ನೇನ್ ರಿಮೈನಿಂಗ್ ಉಳ್ಕೊಂಡಿದ್ದಾನೆ? 9 ಉಳ್ಕೊಂಡಿದೆ. ಸೊ ಹಾಗಾಗಿ ಇಲ್ಲಿ 99 ಆಗತ್ತೆ. 11 9s are 99. ಸೊ ಈಗೇನ್ ಉಳ್ಕೊಂಡಿದೆ ನಮ್ಮ ಹತ್ರ? 44. ನ್ಯೂಮರೇಟರ್ ಅಲ್ಲಿ 49 ಉಳ್ಕೊಂಡಿದೆ, ಡಿನಾಮಿನೇಟರ್ ಅಲ್ಲಿ ಎಲ್ಲವೂ 1 ಇದೆ, ಹಾಗಾಗಿ ಬಿಡ್ತೀವಿ. ದಟ್ ಇಸ್ ಆರ್ ಸ್ಕ್ವೇರ್. ಸೊ 49 ಅನ್ನ 7 ಸ್ಕ್ವೇರ್ ಅಂತ ಬರೀಬೋದಾ? ಎಸ್, ಬರೀಬಹುದು. ದೆನ್ ವಾಟ್ ಇಸ್ ರೇಡಿಯಸ್? R is equals to 7 ಸೆಂಟಿಮೀಟರ್. ನಾವೀಗ ರೇಡಿಯಸ್ ನ ಫೈಂಡ್ ಔಟ್ ಮಾಡಾಗಿದೆ. ಸೊ ರೇಡಿಯಸ್ ನ ಯೂಸ್ ಮಾಡಿಕೊಂಡು ಕರ್ವ್ಡ್ ಸರ್ಫೇಸ್ ಏರಿಯಾ ಹಾಗೂ ಟೋಟಲ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡೋಣ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಫಾರ್ಮುಲಾ ಏನಾಗುತ್ತೆ? ಎಸ್, ಇದು 2πr(h) ಆಗತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. 2 into 22/7. What is radius? We found now that is 7 centimeter. Then what is height? 14 centimeter. Next to 7 1s are 7, 7 1s are 7, cancel ಆಗತ್ತೆ. ಸೊ 22 into 2 44 ಆಗಿದೆ. ಸೊ 44 into 14 ಮಲ್ಟಿಪ್ಲೈ ಮಾಡಿದ್ರೆ 616 ಸೆಂಟಿಮೀಟರ್ ಸ್ಕ್ವೇರ್ ನಿಮಗೆ ಸಿಗುತ್ತೆ. ಸೊ ಇದನ್ನ ನೀವು 44 into 14 ಅನ್ನ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಟೋಟಲ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ವಾಟ್ಸ್ ದ ಫಾರ್ಮುಲಾ ಆಫ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್? ಎಸ್, 2πr into r plus h. ಈಗ 2 ಹಾಗೆ ಇರಲಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪೈ? 22/7. ವಾಟ್ ಇಸ್ ರೇಡಿಯಸ್? ರೇಡಿಯಸ್ ಇಸ್, we found 7 centimeter. Then 7 plus what is height of the cylinder? 14 centimeter. Your 7 1s are cancel ಆಗತ್ತೆ. ನೆಕ್ಸ್ಟ್ 22 2s are 44 ಆಗ್ತಾ ಇದೆ. ಪ್ಲಸ್ that 7 plus 14 will become 21. ಸೊ ಇದೆರಡರ ಮಲ್ಟಿಪ್ಲಿಕೇಶನ್ ಏನಾಗ್ತಾ ಇದೆ ಅಂದ್ರೆ 924 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತಾ ಇದೆ. ರೇಡಿಯಸ್ ನ ಫೈಂಡ್ ಔಟ್ ಮಾಡಿದ್ವಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾಗಳನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇಲ್ಲಿ ರೇಡಿಯಸ್ಗೆ ನಿಮ್ಗೆ 1 ಮಾರ್ಕ್, ಮತ್ತೆ ಕರ್ವ್ಡ್ ಸರ್ಫೇಸ್ ಏರಿಯಾಗೆ 2 marks ಅಂಡ್ ಟೋಟಲ್ ಸರ್ಫೇಸ್ ಏರಿಯಾಗೆ
2 ಮಾರ್ಕ್ಸ್ಗಳು ಸಿಗುತ್ತೆ. ಸೊ ನೋಡಿ ಇಲ್ಲಿಗೆ ಏನ್ ಈ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ನ ಸಾಲ್ವ್ ಮಾಡಿದ್ವಿ, ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಆದಷ್ಟು ನಾನು ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇಲ್ಲಿ ನಾನು 2 ಕ್ವೆಶನ್ ಅನ್ನ ಸ್ಕಿಪ್ ಮಾಡಿದೀನಿ. ಅದೇನಪ್ಪಾ ಅಂತ ಅಂದ್ರೆ ಕನ್ಸ್ಟ್ರಕ್ಷನ್ಗಳು. ಸೊ ವೈಟ್ ಬೋರ್ಡ್ ಮೇಲೆ ಮಾಡಕ್ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಸ್ಕಿಪ್ ಮಾಡಿದೀನಿ. ಸೊ ನೀವೇನಾದ್ರೂ ನೆಸೆಸಿಟಿ ಇದೆ ಅಂದ್ರೆ ನಾನು ಅದನ್ನ ಬುಕ್ ಅಲ್ಲಿ ಮಾಡಿ ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.